ದೇವಾಲಯ ಎಂದ್ರೆ ಅದು ನಮ್ಮೆಲ್ಲರದು. ಇಲ್ಲಿನ ಲೆಕ್ಕಾಚಾರಗಳನ್ನ ತಿಳಿಯುವ, ಸಮಸ್ಯೆ ಕೊರತೆಗಳನ್ನ ತಿಳಿಸಿ ಸಲಹೆ ನೀಡುವಂತಹ ಹಕ್ಕು, ಜವಾಬ್ದಾರಿ ಎಲ್ಲ ಭಕ್ತರಿಗಿದೆ. ಐತಿಹಾಸಿಕ ಪುತ್ತೂರು ಜಾತ್ರೆಯನ್ನ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಸಲು ಈ ಹಿಂದಿನಂತೆಯೇ ಸಮಸ್ತ ಭಕ್ತರ ಸಹಕಾರ ಬೇಕು ಎಂದು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಗುಡ್ಡೆ ಈಶ್ವರ್ ಭಟ್ಟ ಹೇಳಿದರು. ಏಪ್ರಿಲ್ 1ರಂದು ಗೋನೆ ಮುಹೂರ್ತಗೊಂಡು ಏಪ್ರಿಲ್ 10ರಿಂದ 20ರ ತನಕ ನಡೆಯುವ ಮಹತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆಯ ಹಿನ್ನೆಲೆಯಲ್ಲಿ ಮಂಗಳವಾರ ದೇವಾಲಯದ ಸಭಾಂಗಣದಲ್ಲಿ ನಡೆದ ಭಕ್ತರ ಸಭೆಯಲ್ಲಿ ಅವರು ಮಾತನಾಡಿದರು. ಸಭೆಯಲ್ಲಿ ಭಕ್ತರ ಸಲಹೆ, ಅಭಿಪ್ರಾಯಗಳನ್ನ ಪಡೆಯಲಾಯಿತು. ಬೆಳೆಯಪ್ಪ ಎಂಬ ಮಾತನಾಡಿ, ವೀರಮಂಗಲ ಕಟ್ಟೆಯ ಬಳಿ ಪಾರ್ಕಿಂಗ್ ಸಮಸ್ಯೆ ಉಂಟಾಗ್ತದೆ. ಶಾಲೆಯ ಬಳಿ ವಾಹನಗಳನ್ನು ನಿಲ್ಲಿಸಿದ್ರೆ ಅಲ್ಲಿಂದ ನಡೆದು ಬಂದ್ರೆ ಒಂದಷ್ಟು ಅನುಕೂಲ ಆಗಬಹುದು ಎಂದರು. ಪಾರ್ಕಿಂಗ್ ಕುರಿತಂತೆ ಖಾಲಿ ಜಾಗವನ್ನ ಸಮರ್ಪಕಗೊಳಿಸುವ ತಾತ್ಕಾಲಿಕ ಶೌಚಾಲಯಗಳನ್ನು ಮಾಡಲಾಗ್ತದೆ ಎಂದು ಅಧ್ಯಕ್ಷರು ತಿಳಿಸಿದರು. ಬಾಲಚಂದ್ರ ಸೊರಕೆ ಮಾತನಾಡಿ, ಜಾತ್ರೆಯ ಸಂದರ್ಭದಲ್ಲಿ ಪೂಜೆ ಸ್ವೀಕರಿಸುವ ಕಟ್ಟೆಗಳು ಹಲವು ಇವೆ. ಆದ್ರೆ ಈ ಕಟ್ಟೆಗಳ ಬಳಿ ಸುರಕ್ಷತೆ ಕೊರತೆ ಇದೆ. ಭಿಕ್ಷುಕರು, ನಾಯಿಗಳು ಮಲಗಿಕೊಂಡಿರ್ತದೆ. ಕಟ್ಟೆ ಸುರಕ್ಷಿತವಾಗಿದ್ದರೆ ಅಲ್ಲಿ ದೇವರು ಇರುವ ಭಾವನೆ ಭಕ್ತರಿಗಿರುತ್ತದೆ. ಅಲ್ಲಿ ಬೇಲಿ ಅಳವಡಿಸಿ ಸುರಕ್ಷಿತಗೊಳಿಸುವ ಕೆಲಸ ಆಗಬೇಕು ಎಂದರು. ಹಿರಿಯರಾದ ಕಿಟ್ಟನಗೌಡ ಮಾತನಾಡಿ, ಪೇಟೆ ಸವಾರಿ ಸಂದರ್ಭದಲ್ಲಿ ಜನ ಹೆಚ್ಚು ಸೇರುವ ಕಾರಣ ಅನಾಹುತಗಳ ಆಗದಂತೆ ಆಂಬ್ಯುಲೆನ್ಸ್ ಸೇವೆ ಜೊತೆಗಿರಬೇಕು ಎಂದು ಸಲಹೆ ನೀಡಿದರು. ಜನರ ಸುರಕ್ಷತೆ ಮುಖ್ಯವಾಗಿರೋದ್ರಿಂದ ಜಾತ್ರೆ ಸಮಯದಲ್ಲಿ ಮಾರಾಟ ಆಗುವ ಆಹಾರಗಳ ಪರೀಕ್ಷೆ ನಡೆಸಬೇಕು ಎಂದು ಬಾಲಚಂದ್ರ ಸೊರಕೆ ಹೇಳಿದರು. ಇನ್ನು ಮಾಜಿ ಮುಕ್ತೇಸರ ಚಿದಾನಂದ ಬೈಲಾಡಿ ಮಾತನಾಡಿ, ಪೇಟೆ ಸವಾರಿ ನಡೆಯುವ ಸಂದರ್ಭದಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಉಂಟಾಗದಂತೆ ಸರಿಯಾಗಿ ನಿಗಾ ವಹಿಸಬೇಕು. ಸುದರ್ಶನ್ ಮುರ ಮಾತನಾಡಿ, ಜಾತ್ರೆಯಲ್ಲಿ ಸಂತೆ ವ್ಯಾಪಾರ ಹಿಂದೂಗಳಿಗೆ ಮಾತ್ರ ಎನ್ನುವ ನಿಯಮ ಪಾಲನೆಯಾಗಬೇಕು. ಜಾತ್ರಾ ಗದ್ದೆ ಪ್ರವೇಶಿಸಿದ ಹೊರಭಾಗದಲ್ಲಿ ಅನ್ಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು ಎಂದರು. ಇನ್ನು ದೇವಾಲಯ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಈಶ್ವರ ಬೆಡೇಕಾರ, ಮಹಾಬಲ್ ರೇ ಒಳ್ಳತಡ್ಕ, ನಳಿನಿ ಶೆಟ್ಟಿ, ಸುಭಾಷ್ ರೇ ಬೆಳ್ಳಿಪಾಡಿ, ಕೃಷ್ಣವೇಣಿ, ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ, ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹಲವು ಮಂದಿ ಭಕ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಪ್ರಥಮ ದಿನ ಹೊರಡುವಾಗ ನೆಹರು ನಗರ ಕಡೆಗೆ ಹೋಗುವಾಗ ಇಲ್ಲೇ ಬ್ಲಾಕ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನೊಂದು ಸ್ವಲ್ಪ ಎಚ್ಚರ ವಹಿಸಿ ಟ್ರಾಫಿಕ್ನ ಒಟ್ಟಿಗೆ ಒಂದು ಮಾತುಕತೆ ಮಾಡಿ ಅದನ್ನು ಸುಧಾರಿಸಿದ್ರು. ಯಾಕಂದರೆ ನಾವೆಲ್ಲ ಕಟ್ಟೆಗಳಿಗೆ ನಾವು ಹೋಗುವುದು ಅನುಭವ ಆಗ್ತಾಯಿದೆ. ದೇವರನ್ನು ದೀಪ ಇಟ್ಟು ದೀಪವನ್ನು ಸರಿಯಾಗಿ ದೇವರಿಗೆ ಕೊಡದ ರೀತಿಯಲ್ಲಿ ಆಗುವಂಥ ಪರಿಸ್ಥಿತಿ ಕೂಡ ಇದೆ. ಆದ ಕಾರಣ ಇದನ್ನು ಸ್ವಲ್ಪ ನಿಗಾ ವಹಿಸಿದರೆ ಒಳ್ಳೆಯದು. ಮತ್ತೊಂದು ರಥೋತ್ಸವ ಅನಿವಾರ್ಯ ಕಾರಣಗಳಿಂದ ರಥೋತ್ಸವ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಆದರೂ ಕೂಡ ನಾವು ಅದನ್ನು ಒಂದು 12 ಗಂಟೆ ಒಳಗಡೆ ರಥ ಮತ್ತೆ ಬರುವ ಹಾಗೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಮತ್ತೆ ಹೋದರೆ ಅದು 18 ತಾರೀಕಿಗೆ ಬರ್ತದೆ. ಅದರ ಅನಿವಾರ್ಯ ಕಾರಣ ಆಗ್ತದೆ. ಒಮ್ಮೊಮ್ಮೆ ಬೆಡಿ ಮತ್ತು ಮತ್ತು ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ನಾವು ಹೊರಡುವಂಥ ವ್ಯವಸ್ಥೆಯನ್ನು ಸ್ವಲ್ಪ ಬೇಗ ಮಾಡಿದರೆ ಅದನ್ನು ಸುಧಾರಿಸ್ಬೋದು ಅಂತ ನನ್ನ ಅನಿಸಿಕೆ. ವಕೀಲರೇ, ನೀವು ಇದರಲ್ಲಿ ನಾವು ಮೊನ್ನೆ ಕಳೆದ ನಂತರ ಅಧಿಕಾರಿಗಳ ಶಾಸಕರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದೇವೆ. ಎಲ್ಲ ಮೆಸ್ಕಾಂ ಅದು ಇದೆಲ್ಲರನ್ನು ಕರೆದಿದ್ದೇವೆ. ಅದರಲ್ಲಿ ಇದನ್ನು ಪ್ರಸ್ತಾವಿಸ್ತೇವೆ. ಹೆಚ್ಚುವರಿ ಪೊಲೀಸನ್ನು ಕೇಳ್ತೇವೆ. ರಶ್ ಗಿಕ್ಸ್ ಎಲ್ಲ ಆದರೆ ಸರಿಯಾಗಿ ಇದು ಮಾಡಲಿಕ್ಕೆ ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡುವ. ಮತ್ತು ರಥದ ಬಗ್ಗೆ ಕಳೆದ ಸಲವೂ ಕೂಡ ನಾವು ಇದು ಮಾಡಿದ್ದೇವೆ. ವಾದ್ಯದವರ, ಚೆಂಡೆಯವರ ಅವರೆಲ್ಲ ಮೀಟಿಂಗ್ ಕರೀತಿದ್ದೇನೆ. ಇವತ್ತು ಕೂಡ ಕರೀತೇವೆ. ಕರೆದು ಅವರಿಗೆಲ್ಲ ಒಂದೊಂದು ಟೈಮ್ ಕೊಡ್ತೇವೆ. ನೀವು ಹೇಳಿದಾಗೆ 12 ಗಂಟೆಯಿಂದ ಮೊದಲೇ ನಮಗೆ ರಥ ಈಚೆ ಬಂದ ಆಗಬೇಕು. ಕಳೆದ ಸಲ ಆಗಿದೆ. ಈ ಸಲ ಕೂಡ ಅದನ್ನು ಆದಷ್ಟು ಬೇಗ ಮಾಡ್ತೇವೆ. ಇದು ನಾವು ಅವರನ್ನು ಮೀಟಿಂಗ್ ಕರೀತೇವೆ. ಅಂದರೆ ಅದು ಇಷ್ಟು ಬರುವಾಗ ಉಂಟಲ್ಲ, ಅವರ ಹತ್ರ ಇರುವುದದು, ಚೆಂಡೆಯವರ ಹತ್ರ, ವಾದ್ಯದವರ ಹತ್ರ ಅಲ್ಲ, ಅವರಿಗೆ ಒಂದು ಟೈಮಲ್ಲಿ ಮುಗಿಸ್ಬೇಕು. ಹಾಗೆ ಆ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ನೆಕ್ಸ್ಟ್ ಫ್ಯಾನಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಅದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಅಷ್ಟು ಜನ ಬರ್ತಾ ಇರ್ತಾರೆ, ಆ ಕಟ್ಟೆಯಲ್ಲಿ ದೀಪ ಉರಿತಾ ಇರ್ತದೆ. ಅದು ಫ್ಯಾನಿನ ವ್ಯವಸ್ಥೆ ಹೇಗೆ ಮಾಡಬೇಕು? ಹಾಗೆಲ್ಲ ಅದು ದೇವರ ದೀಪ ಹತ್ರ ಬಟ್ಟೆ ಕೂತ್ಕೊಳ್ಳಿಲ್ಲ, ದೇವರು ಹೋಗೋರಿಲ್ವಾ, ಮೂಲೆಯಲ್ಲಿ ಕೂತ್ಕೊಳಿಸ್ತೇವೆ ನಾವು ಬದಿಯಲ್ಲಿ, ಅಲ್ಲಿಗೆ ಸಾಕು. ಅಲ್ಲ ಅಕ್ಕ, ಅದು ಕಟ್ಟೆಯಲ್ಲ. ನಿಮಗೆ ಕಾರ್ಯದ ನಿಮಗೆ ಕೂಡಿದರೆ ಮಾಡಿದರೆ ಒಳ್ಳೆಯದು. ಅವರಿಗೆ ದೇವರು ಸ್ವಲ್ಪ ಸುತ್ತ ಆಗ್ತಾರೆ. ಇಲ್ಲಾಂದರೆ ಬೀಸಣಿಗೆ ಉಂಟಲ್ಲ, ಅದನ್ನು ಮಾಡುವ.
ಕಳೆದೊಂದು 5-6 ವರ್ಷದಿಂದ ವರ್ಷಂಪ್ರತಿ ಇದರ ಬಗ್ಗೆ ಮನವಿ ಕೊಡ್ತಾ ಇದ್ದೇನೆ. ಆಹಾರದ ಸುರಕ್ಷತೆ ಮುಖ್ಯ. ಯಾಕೆಂದರೆ ಈಗ ಈ ಬಿಸಿಲು, ವಿಪರೀತ ಬಿಸಿಲಿಂದಾಗಿ ಈ ಆಹಾರ ಕೆಡುವಂಥ ಸಂದರ್ಭ ಇರ್ತದೆ. ರೋಗ ರುಜಿನಗಳು ಒಂದು ಹರಡು. ಮತ್ತು ಅಲ್ಲಿ ನಿಮ್ಮಲ್ಲಿ ಮೊನ್ನೆ ಕೂಡ ಹೇಳಿದ್ದೇವೆ, ಕಣಿಯೊಂದು ಆ ನೀರೆಲ್ಲ ನಿಂತುಂಟು ಅಲ್ಲಿ ನಾಗನಕಟ್ಟೆ ಹತ್ರ. ನಗರಸಭೆಯವರು ನಿನ್ನೆ ನಾವು ಕೂಡ ಹೋಗಿದ್ದೇವೆ. ನಗರಸಭೆಯ ಆಯುಕ್ತರಿಲ್ಲ ಅಲ್ಲಿ. ಶನಿವಾರ ಹೋಗಿದ್ದೇವೆ, ಇಲ್ಲ. ನೀವು ಅದರ ಬಗ್ಗೆ ಚೂರು ಸ್ವಲ್ಪ ಅವರನ್ನು ಮುತುವರ್ಜಿ ವಹಿಸಿ ಆ ಕಣಿಯನ್ನು ಕ್ಲೀನ್ ಮಾಡುವ ವ್ಯವಸ್ಥೆ ಮಾಡಿಸಬೇಕು. ಯಾಕೆಂದರೆ ಅಲ್ಲಿಯ ನೀರಿಂದಾಗಿ ಇನ್ನೂ ರೋಗ ರುಜಿನಗಳು ಹೆಚ್ಚುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಜನ ಸೇರುವಲ್ಲಿ ಆಹಾರದ ಸುರಕ್ಷತೆ ಅತಿ ಮುಖ್ಯ ಅಂತ ಹೇಳ್ತೇನೆ. ಇದರ ಬಗ್ಗೆ ಹರಿಪ್ರಸಾದ್ ಅವರು ಮೊದಲೇ ನನಗೆ ಹೇಳಿದರು. ನಾನು ಅವರನ್ನು ಕುರಿತುಗೊಳಿಸಿ ಕಮಿಷನರಿಗೆ ಫೋನ್ ಮಾಡಿದ್ದೇನೆ. ಕಮಿಷನರ್ ಹತ್ರ ಕೇಳಿದ್ದೇನೆ, ಭಕ್ತರೊಬ್ಬರು ನನಗೆ ತಿಳಿಸಿದ್ದಾರೆ ಅಂತ ಹೇಳಿದರು. 2 ದಿವಸದಲ್ಲಿ ಮಾಡ್ತೇನೆ ಅಂತೇಳಿ ಅವರ ಇದರಿಂದಲೂ ಹೇಳಿದ್ದಾರೆ. ಇನ್ನೂ ಕೂಡ ಮಾಡಲಿಲ್ಲ. ಅದಕ್ಕೆ ಇವತ್ತೇ ನಾನು ಅವರ ಹತ್ರ ಪುನಃ ಒತ್ತಡ ತರ್ತೇನೆ. ನಾಳೆ ತರ್ತೇನೆ ಆ ಕಣ್ಣಿಯನ್ನು. ಅದು ನೀವು ಹೇಳಿದ್ದು ಹೌದು, ಇಲ್ಲಿವರೆಗೆ ಅದು ಭಾರಿ ಗಲೀಜು ಉಂಟು ಆ ಕಣ್ಣು. ಅದನ್ನು ಕ್ಲೀನ್, ಅದು ನಗರಸಭೆಗೆ ಸಂಬಂಧಪಟ್ಟದ್ದು. ಅದರ ಹತ್ರ ನಾವು ಮಾಡಿಸುವಂಥ ಕೆಲಸ ನಾವು ಮಾಡ್ತೇವೆ. 10ನೇ ತಾರೀಕಿನಿಂದ ನಮ್ಮ ಪುತ್ತೂರಿನಲ್ಲಿ ವೈಭವದ ಮೆರವಣಿಗೆ ನಡೀತದೆ. ಮಾಲಿಂಗೇಶ್ವರ, ಈ ಮಾಲಿಂಗೇಶ್ವರ ದೇವರ ಮೆರವಣಿಗೆ ನಡೀತಾ ಇರುವಾಗ ದೇವರ ಹಿಂದುಗಡೆ ಮುಂದುಗಡೆ ಬೇಕಾದಷ್ಟು ಜನ ಬರ್ತಾ ಇರ್ತಾರೆ. ಇದು ಯಾವಾಗಲೂ ಇದ್ದ ಹಾಗೆ ಅಲ್ಲ. ಈ ಸರ್ತಿ ಡಬಲ್ ಜನ ಬರ್ತಾರೆ. ಡಬಲ್ ಯಾವಾಗಲೂ ಇದ್ದ ಹಾಗೆ ಅಲ್ಲ, ಡಬಲ್ ಜನ ಬರ್ತಾರೆ ಖಂಡಿತ. ಇದು ಆದ್ದರಿಂದ ನುಗ್ಗಲು ಆಚೆ ಈಚೆದು ಎಲ್ಲ ಆಗಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದಾಗಿ ನಮ್ಮ ಮೆರವಣಿಗೆ ಎಲ್ಲೆಲ್ಲಿ ಹೋಗ್ತದೆ, ಪ್ರತಿದಿನ ಹೋಗ್ತದೆ, ಹೋಗುವಂಥ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ ಮಾತ್ರ ಒಟ್ಟಿಗೆ ಬೇಕೇ ಬೇಕು. ಇಲ್ಲದಿದ್ದರೆ ಭಾರಿ ಕಷ್ಟ. ಆಂಬುಲೆನ್ಸ್ ಬೇಕು. ಏನಾದರೂ ತೊಂದರೆ ಆಯಿತು ಅವರನ್ನು ಕೂಡಲೇ ನಮಗೆ ಆಸ್ಪತ್ರೆಗೆ ಕೊಂಡೋಗಿ ಅವರನ್ನು ಅಡ್ಮಿಟ್ ಮಾಡಲಿಕ್ಕಾಗ್ತದೆ, ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಲಿಕ್ಕಾಗ್ತದೆ. ಇದು DHO ಸಾಹೇಬರಿಗೆ ನೀವು ತಿಳಿಸಬೇಕು. ನೀವು ತಾಲೂಕು ಹೆಲ್ತ್ ಆಫೀಸರ್ಗೆ ತಿಳಿಸಬೇಕು ಈ ವಿಚಾರವನ್ನು. ಕಿಟ್ಟಣ್ಣಗೌಡ್ರೆ, ನೀವು ಹಿರಿಯರು, ನನಗೆ ಹೆಚ್ಚಿಗೂ ಮಾಹಿತಿ ಸಲಹೆ ಎಲ್ಲ ಕೊಡ್ತಾ ಇದ್ದೀರಿ. ಇದು ಬಹಳ ಒಳ್ಳೆಯ ವಿಷಯ. ಇದನ್ನು ನಾವು ಈ ವೀರಮಂಗಲಕ್ಕೆ ಜಾತ್ರೆಯ 10ನೇ ತಾರೀಕಿಗೆ ಸವಾರಿಯಿಂದ ಸುರಾದು ವೀರಮಂಗಲಕ್ಕೆ ಹೋಗಿ ಬರುವ ತನಕ ಆಂಬುಲೆನ್ಸ್ನ ವ್ಯವಸ್ಥೆ ಮಾಡುವುದು. ಹೇಳಿದಾಗೆ ನಮ್ಮ ಮಾಲಿಂಗೇಶ್ವರ ದೇವರ ರಕ್ತೇಶ್ವರಿ ದೇವರ ಎದುರಿನ ಕಟ್ಟೆಯಲ್ಲಿ ಕುಡುಕರು ಮಲಗ್ತಿದ್ರು. ಅದನ್ನು ಭಾವಚಿತ್ರ ತೆಗೆದು ಈ ಇಂದಿನ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಾವು ಅನೇಕ ಬಾರಿ ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ. ಆದರೆ ನಮ್ಮ ವಿನಂತಿಯನ್ನು ತಿರಸ್ಕರಿಸಿದ್ದಾರೆ ಅವರು. ಅದೆಲ್ಲ ಬರೋದು, ಊಟ ಮಾಡೋದು, ಅಲ್ಲಿ ಬಂದು ಮಲಗೋದು, ಎಲ್ಲ ಕುಡುಕರೆ. ಕಡೆಗೆ ನಾನು ಶ್ರೀನಿವಾಸ ಅವರ ಹತ್ರ ಹೇಳಿದೆ, ಸರ್ ಹೀಗೆ ಉಂಟು ಸರ್, ಅದೊಂದು ಮೆಸ್ ಏನಾದರೂ ಹಾಕಿ ಅದನ್ನು ಬಂದ್ ಮಾಡಿ ಸರ್, ದೇವರ ಕೂತಲ್ಲ ಕಟ್ಟೆ. ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೇವೆ ನಾವು ಧಾರ್ಮಿಕ ಇಲಾಖೆಗೆ. ಅದ ನಂತರ ಸರ್ ಬಂದು ಅದಕ್ಕೆಲ್ಲ ಕಟ್ಟೆಗಳಿಗೆಲ್ಲ ಮೆಸ್ ಹಾಕುವಂತ ಅಲ್ಲಿ ಮತ್ತು ಯಾವ ಕುಡುಕರಾಗಲಿ ಅಲ್ಲಿ ಹರಟೆ ಹೊಡೆಯೋರು ಯಾರು ಕೂಡ ಅಲ್ಲಿ ಕೂತಲ್ಲುವಂಥ ವ್ಯವಸ್ಥೆ ಇಲ್ಲ. ಈಗ ಅವ್ರು ಹೇಳಿದಾಗ ಅಲ್ಲಿ ನಿರಲ ಬಾರಿನ ಹಿಂಬದಿಯಲ್ಲಿ ತಾಯಿ ಉಲ್ಲಾಳತೆಮ್ಮ ಬರುವ ಭಂಡಾರ ಬರೋದಲ್ಲಿ ಹೂಡುವ ಕಟ್ಟೆಯಲ್ಲಿ ಬಾರಲ್ಲಿ ಕುಡಿಯುವುದು ಅಲ್ಲೇ ಬಂದು ಮಲಗೋದು. ನಾವು ತುಂಬ ಸಲ ನಾನು ಕೂಡ ಅಲ್ಲಿ ಎಬ್ಬಿಸಿದ್ದೇನೆ. ಅಂತ ಕೆಲವು ಕಟ್ಟೆಗಳೆಲ್ಲ ಇದೆ. ಅದಕ್ಕೆಲ್ಲರೂ ಕಡ್ಡಾಯವಾಗಿ ಅಧ್ಯಕ್ಷರು ಕಟ್ಟೆ ಯಾರೆಲ್ಲ ಕಟ್ಟೆಯನ್ನು ಹೊಂದಿದ್ದಾರೆ ಅವರಿಗೆಲ್ಲರಿಗೂ ತಾವು ಒಂದು ವಿನಂತಿ ಮಾಡಬೇಕು. ಯಾಕೆಂತ ಹೇಳಿದರೆ ಆ ಮಾಲಿಂಗೇಶ್ವರ ದೇವರ ಕಟ್ಟೆಗೆ ಒಂದು ಮೆಸ್ ಹಾಕುವ ಮುಖಾಂತರ, ಈಗ ಅಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ನೋಡಿ ಫುಲ್ಲು ಮೆಸ್ ಹಾಕಿದ್ದಾರೆ. ಒಳಗಡೆ ಯಾರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಹೋಗಬಾರ್ದು. ಜಾತ್ರೆ ಸಮಯದಲ್ಲಿ ಮಾಲಿಂಗೇಶ್ವರ ದೇವರು ಮಾತ್ರ ಕೂತ್ಕೊಳ್ಬೇಕು. ಯಾಕಂತೇಳಿದ್ರೆ ಅವರು ಹೇಳಿದಾಗೆ ಮಾಲಿಂಗೇಶ್ವರಕ್ಕೆ ಎಷ್ಟು ಇಲ್ಲಿ ಪವಿತ್ರತೆ ಇದೆ, ಅಲ್ಲಿ ಅಷ್ಟೇ ಅದಕ್ಕೆ ಕೂಡ ಪವಿತ್ರತೆ ಇದೆ. ಅದನ್ನು ನಾವು ಕಟ್ಟೆಯನ್ನು ಕೇವಲ ಕಟ್ಟೆಯಾಗಿ ನಾವು ನೋಡೋದಲ್ಲ, ಅಲ್ಲಿ ಮಾಲಿಂಗೇಶ್ವರ ಇದ್ದಾರೆ ಅಂತ ಹೇಳುವಂಥ ಒಂದು ಭಾವದಲ್ಲಿ ನಾವು ನೋಡುವಂಥದ್ದು. ಈಗ ಎಲ್ಲಿಗೆ ಹೋದರೆ ಇಲ್ಲಿ ಪಡೀಲು ಅಲ್ಲಿ ವರ್ಷಂಪ್ರತಿ ಪೂಜೆಗಳಾಗ್ತದೆ. ಎಷ್ಟು ಪವಿತ್ರತೆ ಇದೆ ಆ ಕಟ್ಟೆಯಲ್ಲಿ. ಪುರುಷರ ಕಟ್ಟೆ ಇರ್ಬೋದು, ನರಿಮುಗರ ಕಟ್ಟೆ ಇರ್ಬೋದು. ಆ ರೀತಿಯ ಕಟ್ಟೆಗಳು ಎಲ್ಲ ಕಡೆಗಳು ಹಾಕಬೇಕು ಅಂತೇಳಿ ನಮ್ಮ ಒಂದು ಭಕ್ತರ ಪರವಾಗಿ ಒಂದು ವಿನಂತಿ. ಸಲಹೆಯನ್ನು ಸ್ವೀಕರಿಸ್ತೇನೆ, ಸ್ವಾಗತಿಸ್ತೇನೆ. ಅದು ನೀವು ಹೇಳುವುದು ಸರಿ. ನೋಡಿ, ಮೊನ್ನೆ ಈ ಅನ್ನಛತ್ರದಲ್ಲಿ ಕೆಲವು ಜನ ಕುಡ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಅವನು ಆದಷ್ಟು ಇದು ಮಾಡಿ, ಮತ್ತೆ ನಿಮಗೆ ಗೊತ್ತುಂಟು, ಏನಾದರೂ ಸ್ವಲ್ಪ ಜೋರು ಗೀರು ಮಾಡಿದರೆ ಏನಾದರೂ ಒಂದು ಕಂಪ್ಲೇಂಟ್ ಹೋಗ್ತದೆ, ಇದೆಲ್ಲ ಹೋಗ್ತದೆ. ಆದಷ್ಟು ಮೊನ್ನೆ ಕೂಡ ಬಂದಿದ್ದಾರೆ ಕುಡ್ಕೊಂಡು. ಅದನ್ನು ಕೂಡ ನೀವು ನನಗೆ ಸಲಹೆ ಹೇಳಿದ್ದೀರಿ. ಅದನ್ನು ಕೂಡ ನಾನು ಆದಷ್ಟು ಅದಕ್ಕೆಂತೇಳಿ 2 ಜನ ಬಿಟ್ಟಿದ್ದೇನೆ. ಹಾಗೆ ಕಟ್ಟೆ ಹತ್ರ ಕೂಡ ನಮ್ಮ ಇದು ಹೋಮ್ಗಾರ್ಡನ್ನೆಲ್ಲ ಸಭೆ ಕರೆದು ಅವರಿಗೆಲ್ಲ ಎಚ್ಚರಿಕೆ ಕೊಡ್ತೇನೆ. ಅದರ ಬಗ್ಗೆ ಯಾಕೆ ಕುರುಬರದ ಒಳಗೆ ದೇವಸ್ಥಾನದ ಒಳಗೆ ಅದು ಬರುವ ಪ್ರಶ್ನೆಯೇ ಇಲ್ಲ.
ಅದಕ್ಕೆ ನಾವು ಖಂಡಿತವಾಗಿ ಬಿಡುವುದಿಲ್ಲ, ಅದನ್ನು ಸ್ವೀಕರಿಸ್ತೇನೆ. ಮುಂದಿನ ದಿವಸಗಳಲ್ಲಿ ಅದನ್ನು ಈಗಲೂ ಕೂಡ ನಾವು ಅಲ್ಲಿ ಹೇಳ್ತೇವೆ, ನೀವು ಇದರಿಂದ ಮೊದಲು ಕೂಡ ಕೆಲವು ವಿಷಯದಲ್ಲಿ ಸಲಹೆ ಕೊಟ್ಟಿದ್ದೀರಿ, ಅದರಲ್ಲಿ ಹೆಚ್ಚಿದ್ದನ್ನು ನಾವು ಮಾಡಿದ್ದೇವೆ. ಆದರೆ ನಾನು ಇವತ್ತು ಪಂಚಿದ್ದೇನೆ, ನಾನು 8 ಗಂಟೆಯ ಪೂಜೆಯಲ್ಲಿ ಹೋಗ್ತೇವೆ, ನೀವಲ್ಲಿ ತಿರುಗಾಡ್ತಾ ಇರ್ತೀರಿ ರಾತ್ರಿ, ನನಗೆ ಗೊತ್ತುಂಟು. 12 ಗಂಟೆಯ ಕೂಡ ನೀವು ಪಾಲು ಕೊಟ್ಟು ಕೆಲವು ವಿಷಯದ ಬಗ್ಗೆ ಹೇಳಿದ್ದೀರಿ. ನಾನು ಕೂಡ ಚಟ್ಟಿ ಪಂಜನಲ್ಲಿ ಬಂದಿದ್ದೇನೆ ಇಲ್ಲಿಗೆ, ನೀವು ಕೊಟ್ಟ ಸಲಹೆಯನ್ನು ಸ್ವೀಕರಿಸಿದ್ದೇನೆ. ಕೆಲವು ಗೋಶಾಲೆಯಲ್ಲಿ ಅಲ್ಲಿ ಹೋಗುದು, ಅಲ್ಲಿ ಬಾಟ್ಲಿ ಆಗುವುದು, ಹೀಗೆಲ್ಲ ಮಾಡ್ತಾರೆ. ನೀವೆಲ್ಲ ಇದ್ದ ಕಾರಣ ನಮಗೆ ಅದನ್ನು ಗೊತ್ತಾಗ್ತದೆ. ಅಷ್ಟು ಇಲ್ಲದ್ರೆ 9 ಜನಕ್ಕೆ ಗೊತ್ತಾಗ್ತದೆ. ಇದು 16 ಎಕರೆ ಉಂಟು, ಮಾಲಿಂಗೇಶ್ವರನಿಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗುವುದಿಲ್ಲ. ನಿಮ್ಮ ಹೇಳಿದ್ದನ್ನು ನಾವು ಮುಂದೆ ಕಾರ್ಯಗತಗೊಳಿಸಿ ಆದಷ್ಟು ಅದರ ಬಗ್ಗೆ ಎಚ್ಚರಿಕೆ ವಹಿಸ್ತೇವೆ. ಒಬ್ಬರು ಫೋನ್ ಮಾಡಿ ಇಲ್ಲಿ ಗೋ ಕಲಾವು ಆಗಿದೆ ಅಂತೇಳಿ ಮಾಹಿತಿ ಕೊಟ್ಟದ್ದು, ಒಬ್ಬರು ರಿಕ್ಷಾದ ಡ್ರೈವರ್, ಅವರು ನಮಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ಗಂಡು ಕರು, ಅದು ಹೊರಗಿದ್ದು, ಇಲ್ಲಿ ದೇವಸ್ಥಾನದಲ್ಲಿ ಅದು ನಾನು ಕೂಡ ನೋಡಿದ್ದೇನೆ. ಅದು ಹೊರಗಡೆ ಇತ್ತು, ಅದರ ಫೋಟೋ ತೆಗೆದು ನಮಗೆ ಸಹ ಕಳಿಸಿದ್ದಾರೆ. ನಾನು ಅವ್ರ ಹತ್ರ ಹೇಳಿದ್ದೇನೆ, ಗೋಶಾಲೆಗೆ ಬಿಲ್ ಹಾಕ್ತಾರೆ, ಅಲ್ಲಿದ್ದು ಅದು ಅಲ್ಲ, ದನ ಸಹ ಅಲ್ಲ, ಅದು ಕರು. ಅವ್ರು ಹೇಳೋದೊಂದು ದನ ಮತ್ತು ಕರು, ಮರು ದಿವಸ ಮುಸ್ಲಿಮರದ್ದು ಹಬ್ಬ ಉಂಟು, ಹಾಗೆ ಇಲ್ಲಿಂದ ತಗೊಂಡು ಹೋಗೋ ಪ್ಲ್ಯಾನ್ ಆಗ್ತಾ ಉಂಟು ಅಂತ ಹೇಳಿದರು. ಹಾಗೆ ನಾನು ಇಲ್ಲಿದ್ದು ಮಾತ್ರ ಖಂಡಿತ ಅಲ್ಲ, ಯಾಕೆಂದರೆ ನಾನು ನೋಡಿದ್ದು ಅದು ಹೊರಗಿದ್ದ ಕರು ಮತ್ತು 2 ಗಂಡು ಕರು. ಅವ್ರು ಮತ್ತು ಶಾಸಕರಿಗೆ ಹೇಳಿದ್ದಾರೆ ಅಂತ ನನ್ನ ಹತ್ರ ಸಹ ಹೇಳಿದ್ದಾರೆ, ಯಾಕೆಂದರೆ ನಿಮಗೊಂದು ವಿಷಯ ಗೊತ್ತಿರಲಿ ಅಂತ ಹೇಳಿದ್ದು. ಇಲ್ಲಿದ್ದು ಮಾತ್ರ ಅಲ್ಲ ಅದು ದೇವಸ್ಥಾನ ಅಲ್ಲ, ಹಾಗೆ ಮಾಡಲಿಲ್ಲ, ಮಾಡುವುದಿಲ್ಲ. ಆದರೆ ನಾನು ಕೂಡ 45 ವರ್ಷದಿಂದ ಗೋವನ್ನು ಸಾಕ್ತೇನೆ. ಬೆಳಿಗ್ಗೆ ಗೋವನ್ನು ತಿನ್ನಲಿಕ್ಕೆ ನನ್ನ ಮುಂದಿನ ಕೆಲಸ ಕಾರ್ಯ. ನಮಗೆ ಇಂದು ನಮ್ಮ ಪೂಜೆ ಗೀಜೆ ಏನಾಗಬೇಕಾದ್ರೂ ಗೋವು ನಮಗೆ ಮಹತ್ವದ್ದು. ಆದರೆ ನಮಗೇನಂದರೆ ಬೇಜಾರಿಲ್ಲ. ಆದರೆ ನಾನು ಹೇಳೋದು ಇಷ್ಟೇ, ತಪ್ಪು ನಡೆದಾಗ ನಮ್ಮ ಸಮಿತಿಯವರಿಗೆ ತಿಳಿಸಿ, ನಮ್ಮ ಇದು ಸಿಬ್ಬಂದಿ ವರ್ಗ ಇದ್ದಾರೆ ಅವರಿಗೆ ತಿಳಿಸಿ, ಮ್ಯಾನೇಜರ್ ಇದ್ದಾರೆ ಅವರಿಗೆ ತಿಳಿಸಿ. ತಕ್ಷಣ ಅದರ ಬಗ್ಗೆ ಟೀಕೆ ಮಾಡುವುದು, ಕಾರ್ಯಗತಗೊಳಿಸುವುದು ಅದೆಲ್ಲ ಬೇಡ. ದೇವಸ್ಥಾನ ಯಾರದು? ನಮ್ಮದು, ನಮ್ಮ ಎಲ್ಲರದ್ದು. ಪ್ರತಿಯೊಬ್ಬನಿಗೂ ದೇವಸ್ಥಾನದ ಲೆಕ್ಕಾಚಾರ ಎಲ್ಲದರ ಬಗ್ಗೆ ಕೇಳುವ ಹಕ್ಕು ಪ್ರತಿಯೊಬ್ಬನಿಗೂ ಉಂಟು. ಅದಕ್ಕೆ ಸ್ಪಂದಿಸುವುದು ನಮ್ಮ ಸಮಿತಿಯ ಕರ್ತವ್ಯ. ಏನಿದ್ರು ನಮಗೆ ತಿಳಿಸುವಂಥ ಕೆಲಸ ಮಾಡಿ. ಅದು ಹೀಗೆಲ್ಲ ಬೇಡ, ಅದು ನಮ್ಮದು. ನಮ್ಮ ಆದ ಕಾರಣ ನಾವೆಲ್ಲರೂ ಪ್ರತಿಯೊಬ್ಬನಿಗೂ ಜವಾಬ್ದಾರಿ ಉಂಟು ಇದರ ಬಗ್ಗೆ. ಮುಂದೆ ಹೇಳಿ. ಅದು ಅನಿವಾರ್ಯ, ಅದನ್ನು ಏನು ಮಾಡ್ತಾರೆ. ಕೆಲಸವನ್ನು ಮಾಡಿಕೊಡ್ತದೆ. ಮಾರ್ಗದ ಒಮ್ಮೆ ಬರ್ತದೆ ಅಷ್ಟು ಮಾಂಸ ಗಾಡಿ ಗುಡಿ ಬರ್ಕೊಂಡು ಗಾಡಿ ಸಾವಿರಪ್ಪ ಮುಂತದ್ದು ನಡ್ಕೊಳ್ಳಿ. ಸಾವಿರಪ್ಪ ಮಕ್ಕಳು ಅಲ್ಪೊಂದು ಮುಂಜಿ ಅಡ್ಡಿಗಳು ಸುತ್ತೋಟೆ ನಡ್ಕೊಳ್ತೇನೆ ಸರ್. ಪೂರ ಗಾಡಿ ಬಂದನೆಲ್ಲ ಅಲ್ಪದೇಟು ನಡ್ಕೊಳ್ಳಿ ಅಡ್ಡಿಗಳನ್ನು ತೊಂದರೆ ಪೂರ ಸುತ್ತಲಿದ್ದ ಸಂದರ್ಭದಲ್ಲಿ ಬಸ್ಸು ಕೂಡ ಬ್ಲಾಕ್ ಮಾಡ್ಕೊಡ್ತೀವಿ. ಸ್ವಲ್ಪ ದೇವ್ರ ಬಣ್ಣ ಬ್ಲಾಕ್ ದೇವ್ರ ಬರೆಯ ಹೋಗಿ ಕಾಕ ಅಂಚ ಇಪ್ಪತ್ತು ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್. ಇದೆ ಅಕ್ಕ ದೇವರಲ್ಲಿ ಶಿವನ ಪಡ್ಕೊಂಡು ಆ ದೇವಸ್ಥಾನ ಕಮಿಟ ಅಧ್ಯಕ್ಷ ವ್ಯವಸ್ಥಾಪಕ ಸಮಿತಿಯಲ್ಲಿ ಇದು ಬಂದ್ ಮಾಡಿ ಬರ್ತದೆ. ಈಗ ಆಣಿ ಮತ್ತೆ ಇಂಟೆನ್ಷನ್ ಬಂದು ಕ್ಲೀನ್ ಮಾಡ್ಕೊಂಡು ಕೊಡ್ತಾರೆ. ಆಣಿನ ಲೆಕ್ಕದಲ್ಲಿ ಲಾರಿಗಳು ಟಾಯ್ಲೆಟ್ ವ್ಯವಸ್ಥೆ ಮಾತ್ರ ಮಾಡ್ಕೊಂಡು ವಾಹನ ವ್ಯವಸ್ಥೆ ಮಾಡ್ತಾರೆ. ಇಲ್ಲೆಲ್ಲ ಕಾರ್ಯಕರ್ತರು ಅಂತದೇ ಇಟ್ಟೆ ಪಾರ್ಟಿಗೆ ಬಂದ ಜನ ಅಲ್ಲಿ ಮಾಡ್ತಾರೆ. ಯಾಕೆ ಪಾರ್ಕಿಂಗ್ ಮಾಡ್ಕೊಂಡು ಬಲ್ಲದೆ ಇಂಟೆನ್ಸ್ ಕೊಡ್ತಾರೆ ದೇವಸ್ಥಾನ ವತಿಯಲ್ಲಿ ಆಣಿನ ಕ್ಲೀನ್ ಮಾಡ್ಕೊಂಡು ಈ ಸತಿ ಕ್ಲೀನ್ ಮಾಡ್ಬಾರ್ದು ಕೆಲಸ ಮಾಡ್ಬೋದು. ನಾಳೆ ಒಟ್ಟಿಗೆ ಫೋನ್ ಮಾಡ್ತದೆ ನಾಳೆ ಬರ್ಬೋದು. ಕಾರ್ಯಕ್ರಮ ಮಾಡಿದೆ ಸರಿ ಐದು ಸ್ಪಂದಿಸಿದ ಕೆಲಸ ಇದು ಮಾಡ್ಬೋದು. ಈಗಲೇ ಪ್ರತಿ ವರ್ಷ ಇದ್ದು ಕನ್ನಡ ಪ್ರತಿ ವರ್ಷದ ಅಮೌಂಟ್ ಬಗ್ಗೆ ಎಫ್ಎಫ್ ಬರೋದು ನೋಟಿಫೈ ಈ ವರ್ಷ ಬಯಸಿ ಬಟ್ ಈಗ ನಮ್ಮ ವಿಶ್ವಪಟ್ಟ